ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಅದರಲ್ಲೂ ಮುಖ್ಯವಾಗಿ GPSTR ಆಗಿರ್ಬೋದು, HSTR ಮತ್ತು PSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒದಗಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿಯ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಕಠಿಣವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR, HSTR ಮತ್ತು PSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋವನ್ನು ಪ್ರಾರಂಭಿಸೋಣ. ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಕಳೆದ ವಿಡಿಯೋನಲ್ಲಿ ನಾವು 1ರಿಂದ 20 ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದರ ಮುಂದುವರಿದ ಭಾಗ ಇತಿಹಾಸದಲ್ಲಿ 10ನೇ ತರಗತಿಯಿಂದ 21ರಿಂದ 40 ಪ್ರಶ್ನೆಗಳನ್ನು ಇವತ್ತು ನೋಡೋಣ. 21ನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ. ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮುಖ್ಯ 3 ಪ್ರಮುಖ ವಿಧಾನಗಳಲ್ಲಿ ಸೇರದ ಅಂಶ ಯಾವುದು ಅಂತ ಕೇಳಿದರೆ, ಅಂದರೆ ನೆಗೆಟಿವ್ ಕ್ವಶನ್ ಕೇಳಿದರೆ, ಅಂದರೆ ಸೇರದ ಅಂಶ ಅಂತ ಕೇಳಿದರೆ, ಆಪ್ಷನ್ ಎ ಸಹಾಯಕ ಸೈನ್ಯ ಪದ್ಧತಿ ಜಾರಿ, ಬಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಜಾರಿ, ಸಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡುವುದು, ಆಪ್ಷನ್ ಡಿ ಕಂಪನಿಯ ಅಧೀನದಲ್ಲಿದ್ದ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮುಂಬರುವಂಥ GPSTR ಮತ್ತು HSTR ಎಕ್ಸಾಮ್ನಲ್ಲಿ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳುವ ಪ್ರಶ್ನೆಗಳಿದ್ದಾವೆ. ಸೊ ನಿಮ್ಮ ಉತ್ತರಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪ್ರಾಕ್ಟೀಸ್ ಮಾಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಜಾರಿ. ಇದನ್ನು ಡೌಲ್ ಹೊಸಿ ಅವರು ಜಾರಿಗೆ ತಂದಿದ್ದಾರೆ, ವೆಲ್ಲೆಸ್ಲಿ ಅಲ್ಲ. ಅದಕ್ಕೆ ಇದು ಸೇರಿದ ಅಂಶವಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 22ನೇ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. 1. ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಂಡು ಅದರ ವೆಚ್ಚ ಭರಿಸಬೇಕು. ಆಪ್ಷನ್ 2. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ಪ್ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು. ಆಪ್ಷನ್ 3. ಗವರ್ನರ್ ಜನರಲ್ನ ಸಮ್ಮತಿ ಇಲ್ಲದೆ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡುವಂತಿಲ್ಲ. ಆಪ್ಷನ್ 4. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು. ಈ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2, 3 ಮತ್ತು 4 ಮಾತ್ರ, ಆಪ್ಷನ್ ಸಿ 1, 3 ಮತ್ತು 4 ಮಾತ್ರ, ಆಪ್ಷನ್ ಡಿ 1, 2, 3 ಮತ್ತು 4 ಅಂದರೆ ಎಲ್ಲವೂ ಸರಿ ಇದೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳಿಗೆ ಮೇಲಿನವೆಲ್ಲವೂ ಸೂಟ್ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 23ನೇ ಪ್ರಶ್ನೆ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಪ್ರಥಮ ದೇಶೀಯ ಸಂಸ್ಥಾನ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹೈದರಾಬಾದ್ ಸಂಸ್ಥಾನ, ಆಪ್ಷನ್ ಸಿ ಔಧ್, ಆಪ್ಷನ್ ಡಿ ಮರಾಠ ಸಂಸ್ಥಾನ ಅಂದರೆ ಪೂನಾ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮತ್ತೆ ನಿಮಗೆ ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ PDF ಏನಾದರೂ ನಿಮಗೆ ಬೇಕಾದರೆ ಕಂಪ್ಯೂಟರ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ PDF ಬೇಕಾದರೆ ನಮ್ಮ ಆನಂದ್ ಸ್ಟಡಿ ಹಬ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೈದರಾಬಾದ್ ಸಂಸ್ಥಾನ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ. ದ್ವಿತೀಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಹಿನ್ನೆಲೆಯಾದ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದ ಪೇಶ್ವೆ ಯಾರು? ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ 1ನೇ ಬಾಜಿರಾವ್, ಆಪ್ಷನ್ ಬಿ ನಾರಾಯಣ್ ರಾವ್, ಆಪ್ಷನ್ ಸಿ 2ನೇ ಬಾಜಿರಾವ್, ಆಪ್ಷನ್ ಡಿ ಮಾಧವರಾವ್.
30 ಸೆಕೆಂಡ್ ಕಾಲಾವಕಾಶ. ಮತ್ತೆ ನಿಮಗೆ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡನೇ ಬಾಜಿರಾವ್. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೇ ಪ್ರಶ್ನೆ. ತೀವ್ರ ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತೆಂದು ಟೀಕೆಗೆ ಒಳಗಾಗಿ ಸ್ವದೇಶಕ್ಕೆ ರಾಜೀನಾಮೆ ನೀಡಿ ಮರಳಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಲಾರ್ಡ್ ವೆಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ಡೌಲ್ಹೌಸಿ, ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್ಸ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರಗಳನ್ನು ಪ್ರತಿಯೊಬ್ಬರು ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ವೆಲೆಸ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 26ನೇ ಪ್ರಶ್ನೆ. ತೃತೀಯ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಬ್ರಿಟಿಷರು ಕೈಗೊಂಡ ನಿರ್ಣಾಯಕ ಕ್ರಮಗಳನ್ನು ಸರಿಯಾಗಿ ಗುರುತಿಸಿ. ಆಪ್ಷನ್ 1 ಪೇಶ್ವೆ ಪದವಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಆಪ್ಷನ್ 2 ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಅಂದರೆ ಪೆನ್ಷನ್ ಅನ್ನು ನೀಡಲಾಯಿತು. ಆಪ್ಷನ್ 3 ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯವಾದ ಸತಾರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆಪ್ಷನ್ ಎ 1 ಮತ್ತು 2 ಮಾತ್ರ, ಬಿ ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ ಎಲ್ಲವೂ ಸರಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ನಾವು ಈ ಚಾನಲಲ್ಲಿ ಕೇವಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಆರಂಭಿಸಿಲ್ಲ. ನಿಮ್ಮ ಆಯ್ಕೆಯ ಕನಸಿಗೆ ಒಂದು ಸಣ್ಣ ಕೊಡುಗೆ ನೀಡಲು ಆರಂಭಿಸಿದ್ದೇವೆ. ಹೊಸ ಪರೀಕ್ಷಾ ಮಾದರಿಗೆ ಅನುಗುಣವಾಗಿ ಗಂಟೆಗಟ್ಟಲೆ ಸಮಯ ತೆಗೆದುಕೊಂಡು ಗುಣಮಟ್ಟದ ಪ್ರಶ್ನೆಗಳನ್ನು, ವಿಶ್ಲೇಷಣೆ ಮತ್ತು ಉಪಯುಕ್ತ ವಿಷಯಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಆದರೆ ನೋವು ಏನಂದರೆ ವಿದ್ಯಾರ್ಥಿಗಳೇ, ಇಂಥ ಪ್ರಮುಖ ವಿಡಿಯೋಗಳನ್ನು ಅನೇಕ ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ, ಕಮೆಂಟು ನಿಮ್ಮ ಉತ್ತರಗಳನ್ನು ಸಹ ತಿಳಿಸ್ತಾ ಇಲ್ಲ. ನಿಮಗೆ ನಿಜವಾಗಿಯೂ ಇಂಥ ವಿಡಿಯೋಗಳು ಬೇಕಿದ್ದರೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ, ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಸಣ್ಣ ಒಂದು ಬೆಂಬಲ ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸುವಲ್ಲಿ ಶಕ್ತಿ ನೀಡುತ್ತದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 27ನೇ ಪ್ರಶ್ನೆ. 1818ರ ತೃತೀಯ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯನ ಬ್ರಿಟಿಷರ ವಿರುದ್ಧ ಸೋತು 2 ನಿರ್ಣಾಯಕ ಯುದ್ಧ ಭೂಮಿಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ ಎ ಪ್ಲಾಸಿ ಮತ್ತು ಬಕ್ಸರ್ ಕದನ, ಆಪ್ಷನ್ ಬಿ ಕೊರೆಗಾಂವ್ ಮತ್ತು ಅಸ್ಟಿ, ಆಪ್ಷನ್ ಸಿ ವಾಂಡಿವಾಶ್ ಮತ್ತು ಅಂಬೂರ್, ಆಪ್ಷನ್ ಡಿ ಸಾಲ್ಬಾಯ್ ಮತ್ತು ಬೆಸಿನ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊರೆಗಾಂವ್ ಮತ್ತು ಅಸ್ಟಿ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 22ನೇ ಪ್ರಶ್ನೆ. ಪಂಜಾಬ್ನ ಮಹಾರಾಜ್ ರಣಜಿತ್ ಸಿಂಗ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಆತನ ಆಡಳಿತಾತ್ಮಕ ಮತ್ತು ಸೈನಿಕ ವ್ಯವಸ್ಥೆಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ? ಆಪ್ಷನ್ ಎ ಆತ ಸಟ್ಲಜ್ ನದಿಯ ಪಶ್ಚಿಮದ ಭಾಗದ ಸಿಖ್ಖರನ್ನು ಸಂಘಟಿಸಿ 1809ರಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದ ಮಾಡಿಕೊಂಡನು. ಆಪ್ಷನ್ ಬಿ ಆತನ ಸೈನ್ಯದಲ್ಲಿ ಕೇವಲ ಸಿಖ್ ಧರ್ಮೀಯರಿಗೆ ಮಾತ್ರ ಪ್ರವೇಶವಿತ್ತು. ಆಪ್ಷನ್ ಸಿ 1839ರಲ್ಲಿ ಆತನ ಮರಣದ ನಂತರವೂ ಬ್ರಿಟಿಷ್ ಪಂಜಾಬ್ ಮೇಲೆ ಆಕ್ರಮಣ ಮಾಡಲಿಲ್ಲ. ಆಪ್ಷನ್ ಡಿ ರಣಜಿತ್ ಸಿಂಗ್ ಲಾಹೋರ್ನಲ್ಲಿ ಫಿರಂಗಿ ಏರಕ್ ಒಯ್ಯುವ ಕಾರ್ಖಾನೆಯನ್ನು ಮುಚ್ಚಿಸಿದನು. ನಿಮ್ಮ 30 ಸೆಕೆಂಡ್ಗಳ ಕಾಲಾವಕಾಶ ಪ್ರಾರಂಭ ಆಗಿದೆ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ಉತ್ತರಗಳನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಯಲ್ಲೇ ಇತಿಹಾಸ ಆಗಿರ್ಬೋದು, ಭೂಗೋಳ ಮತ್ತು ಅರ್ಥಶಾಸ್ತ್ರ, ಬಿಸ್ನೆಸ್ ಟೋಟಲ್ ಆಗಿ 500 ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೇವೆ.
ಈ ಪ್ರಶ್ನೆಗಳು ಬೇಸಿಕ್ ಲೆವೆಲಿಂದ ಹೈ ಲೆವೆಲ್ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿಭಾಗದಿಂದನೂ ಸಹ ಆರಿಸಿಕೊಂಡಿದ್ದೇವೆ. ಸೊ ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕಾದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಆತ ಸಟ್ಲೆಜ್ ನದಿಯ ಪಶ್ಚಿಮ ಭಾಗದ ಸಿಖ್ಖರನ್ನು ಸಂಘಟಿಸಿ 1809ರಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದ ಮಾಡಿಕೊಂಡನು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 29ನೇ ಪ್ರಶ್ನೆ. ಪ್ರಥಮ ಆಂಗ್ಲೋ ಸಿಖ್ ಯುದ್ಧದ ನಂತರ ಸಿಖ್ಖರು ಸಹಿ ಹಾಕಬೇಕಾಗಿ ಬಂದ ಅವಮಾನಕರ ಒಪ್ಪಂದ ಯಾವುದು? ಆಪ್ಷನ್ ಎ ಅಮೃತ್ಸರ್ ಒಪ್ಪಂದ, ಆಪ್ಷನ್ ಬಿ ಲಾಹೋರ್ ಒಪ್ಪಂದ, ಆಪ್ಷನ್ ಸಿ ಪಟಿಯಾಲ ಒಪ್ಪಂದ, ಆಪ್ಷನ್ ಡಿ ದೆಹಲಿ ಒಪ್ಪಂದ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಹೋರ್ ಒಪ್ಪಂದ 1846. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 30ನೇ ಪ್ರಶ್ನೆ. 1848ರಲ್ಲಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪೂರ್ಣವಾಗಿ ವಿಲೀನಗೊಳಿಸಲು ನೆಪವಾದ ಚಟಾರ್ ಸಿಂಗ್ ಅಟಾರಿವಾಲಾ ಮತ್ತು ಮೂಲ್ ರಾಜ್ ಅವರ ಪ್ರತಿಭಟನೆಗಳು ಕ್ರಮವಾಗಿ ಎಲ್ಲೆಲ್ಲಿ ನಡೆದವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಲಾಹೋರ್ ಮತ್ತು ಮುಲ್ತಾನ್, ಆಪ್ಷನ್ ಬಿ ಅಮೃತ್ಸರ್ ಮತ್ತು ಜಲಂಧರ್, ಆಪ್ಷನ್ ಸಿ ಪಟಿಯಾಲ ಮತ್ತು ಅಂಬಾಲಾ, ಆಪ್ಷನ್ ಡಿ ಪೇಶಾವರ ಮತ್ತು ರಾವಲ್ಪಿಂಡಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮತ್ತೆ ನಿಮಗೆ ಉತ್ತರಗಳನ್ನು ಪ್ರತಿಯೊಬ್ಬರು ಉತ್ತರಗಳನ್ನು ಕೊಡಿ, ಪಾರ್ಟಿಸಿಪೇಟ್ ಮಾಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಾಹೋರ್ ಮತ್ತು ಮುಲ್ತಾನ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 31ನೇ ಪ್ರಶ್ನೆ. ಲಾರ್ಡ್ ಡೌಲ್ಹೌಸಿಯು 1848ರಲ್ಲಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲ ಉದ್ದೇಶವೇನು? ಆಪ್ಷನ್ ಎ ಭಾರತೀಯ ರಾಜರು ದತ್ತು ಪುತ್ರರಿಗೆ ಕೇವಲ ಆಡಳಿತ ಹಕ್ಕನ್ನು ನೀಡುವುದು, ಆಪ್ಷನ್ ಬಿ ಗಂಡು ಸಂತಾನವಿಲ್ಲದೆ ಮೃತನಾದ ಭಾರತೀಯ ರಾಜನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕನ್ನು ನಿರಾಕರಿಸಿ ಆ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದು, ಆಪ್ಷನ್ ಸಿ ದತ್ತು ಪಡೆದ ಮಕ್ಕಳಿಗೆ ಬ್ರಿಟನ್ನಲ್ಲಿ ಶಿಕ್ಷಣ ನೀಡುವುದು, ಆಪ್ಷನ್ ಡಿ ಸೈನ್ಯ ನಿರ್ವಹಣೆಗಾಗಿ ರಾಜರಿಂದ ದತ್ತು ಸುಂಕ ವಸೂಲಿ ಮಾಡುವುದು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಡು ಸಂತಾನವಿಲ್ಲದೆ ಮೃತನಾದ ಭಾರತೀಯ ರಾಜನ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕನ್ನು ನಿರಾಕರಿಸಿ ಆ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 32ನೇ ಪ್ರಶ್ನೆ. ಲಾರ್ಡ್ ಡೌಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳ ಸರಿಯಾದ ಗುಂಪನ್ನು ಗುರುತಿಸಿ. ಆಪ್ಷನ್ ಎ ಹೈದರಾಬಾದ್, ಮೈಸೂರು, ತಂಜಾವೂರು, ಪೂನಾ, ಆಪ್ಷನ್ ಬಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ ಮತ್ತು ನಾಗ್ಪುರ್, ಆಪ್ಷನ್ ಸಿ ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಔದ್, ಆಪ್ಷನ್ ಡಿ ಮದ್ರಾಸ್, ಬಾಂಬೆ, ಕಲ್ಕತ್ತಾ, ಸೂರತ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದರೆ ದತ್ತು ಮಕ್ಕಳ ಹಕ್ಕಿನಿಂದ ಒಳಪಟ್ಟ ರಾಜ್ಯಗಳಂದ್ರೆ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ ಮತ್ತು ನಾಗ್ಪುರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 33ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬ್ರಿಟಿಷರ ಆಡಳಿತ ನಾಗರಿಕ ಸೇವೆಗೆ ಅಂದರೆ ಸಿವಿಲ್ ಸರ್ವಿಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಆಪ್ಷನ್ 1 ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೆ ತಂದನು. ಆಪ್ಷನ್ 2 1801ರಲ್ಲಿ ಲಾರ್ಡ್ ವೆಲೆಸ್ಲಿ ನಾಗರಿಕ ಸೇವಾ ನೌಕರಿಗೆ ತರಬೇತಿ ನೀಡಲು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದನು.
ಆಪ್ಷನ್ 3, ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿ ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ನಿರಾಕರಿಸಿದನು. ಆಪ್ಷನ್ 4, 1853ರ ನಂತರ ನಾಗರಿಕ ಸೇವೆಗೆ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮಾಡಲು ತೀರ್ಮಾನಿಸಲಾಯಿತು. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಗಳು ಹೀಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ 1, ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 1, 3 ಮತ್ತು 4 ಮಾತ್ರ, ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 34ನೇ ಪ್ರಶ್ನೆಯನ್ನು 1772ರಲ್ಲಿ ವಾರನ್ ಹೇಸ್ಟಿಂಗ್ ಜಾರಿಗೆ ತಂದ ನ್ಯಾಯಾಂಗ ಪದ್ಧತಿಯಲ್ಲಿ ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಆಪ್ಷನ್ ಎ ದಿವಾನಿ ಅದಾಲತ್ ಎಂಬುದು ಅಪರಾಧ ನ್ಯಾಯಾಲಯ, ನಿಜಾಮತ್ ಅದಾಲತ್ ಎಂಬುದು ನಾಗರಿಕ ನ್ಯಾಯಾಲಯ. ಆಪ್ಷನ್ ಬಿ ನಾಗರಿಕ ನ್ಯಾಯದಾನದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳಂತೆ, ಮುಸ್ಲಿಮರಿಗೆ ಶರಿಯತ್ ಕಾನೂನಿನಂತೆ ನ್ಯಾಯ ಒದಗಿಸಲಾಗುತ್ತಿತ್ತು. ಆಪ್ಷನ್ ಸಿ ಅಪರಾಧ ಪ್ರಕರಣಗಳಲ್ಲಿ ಹಿಂದೂಗಳಿಗೆ ಮನುಸ್ಮೃತಿ ಹಾಗೂ ಮುಸ್ಲಿಮರಿಗೆ ಇಸ್ಲಾಂ ಕಾನೂನು ಅನ್ವಯಿಸಲಾಗುತ್ತಿತ್ತು. ಆಪ್ಷನ್ ಡಿ ನಿಜಾಮತ್ ಅದಾಲತ್ಗಳು ಸಂಪೂರ್ಣವಾಗಿ ಭಾರತೀಯ ಕಾಜಿಗಳ ಸ್ವತಂತ್ರ ನಿಯಂತ್ರಣದಲ್ಲಿದ್ದವು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇಂಥ ಪ್ರಶ್ನೆಗಳನ್ನೇ ಈ ಸಲ ಎಕ್ಸಾಮಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗರಿಕ ನ್ಯಾಯಾಲಯದ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳಂತೆ, ಮುಸ್ಲಿಮರಿಗೆ ಶರಿಯತ್ ಕಾನೂನಿನಂತೆ ನ್ಯಾಯ ಒದಗಿಸಲಾಗಿತ್ತು. ಅಪರಾಧ ಪ್ರಕರಣಗಳಲ್ಲಿ ಎಲ್ಲರಿಗೂ ಇಸ್ಲಾಂ ಕಾನೂನು ಅನ್ವಯಿಸುತ್ತಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 35ನೇ ಪ್ರಶ್ನೆ. ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಯ ಬೆಳವಣಿಗೆ ಕುರಿತು ಸರಿಯಾದ ಕಾಲಾನುಕ್ರಮ ಅಥವಾ ವಿವರಣೆಯನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿ 1793ರಲ್ಲಿ ಠಾಣೆಗಳನ್ನು ಕೊತ್ವಾಲರನ್ನ ಅಧೀನದಲ್ಲಿಟ್ಟನು. ಆಪ್ಷನ್ ಬಿ 1781ರಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಮ್ಯಾಜಿಸ್ಟ್ರೇಟ್ಗಳಿಂದ ಸಂಪೂರ್ಣ ಸ್ವತಂತ್ರಗೊಳಿಸಲಾಯಿತು. ಆಪ್ಷನ್ ಸಿ 1861ರಲ್ಲಿ ಭಾರತೀಯರಿಗಾಗಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಯಾಯಿತು. ಆಪ್ಷನ್ ಡಿ ಹಳ್ಳಿಗಳ ಮಟ್ಟದಲ್ಲಿ ಅಪರಾಧ ನಿಯಂತ್ರಣದ ಜವಾಬ್ದಾರಿಯನ್ನು ಸುಬೇದಾರ್ಗೆ ವಹಿಸಿದನು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿ 1793ರಲ್ಲಿ ಠಾಣೆಗಳನ್ನು ಕೊತ್ವಾಲರ ಅಧೀನದಲ್ಲಿ ಇಟ್ಟನು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 36ನೇ ಪ್ರಶ್ನೆ. ಬ್ರಿಟಿಷ್ ಸೈನ್ಯ ವ್ಯವಸ್ಥೆಯಲ್ಲಿನ 1857ರ ಮಹಾಕ್ರಾಂತಿಯ ನಂತರ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸಲು ಬ್ರಿಟಿಷ್ ಸರ್ಕಾರ ರಚಿಸಿದ ಸಮಿತಿ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಏನಿದಾವೆ ನೋಡಿ. ಆಪ್ಷನ್ ಎ ಮೆಕಾಲೆ ಸಮಿತಿ, ಆಪ್ಷನ್ ಬಿ ಪಿಲ್ ಕಮಿಷನ್, ಆಪ್ಷನ್ ಸಿ ಚಾರ್ಲ್ಸ್ ವುಡ್ ಸಮಿತಿ, ಆಪ್ಷನ್ ಡಿ ಹಂಟರ್ ಸಮಿತಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಲ್ ಕಮಿಷನ್ ಅಥವಾ ಪಿಲ್ ಸಮಿತಿ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 37ನೇ ಪ್ರಶ್ನೆ. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿಯ ಪ್ರಮುಖ ಲಕ್ಷಣವೇನು?
ಆಪ್ಷನ್ ಎ ರೈತನೇ ನೇರವಾಗಿ ಸರ್ಕಾರಕ್ಕೆ 50% ತೆರಿಗೆಯನ್ನು ಪಾವತಿಸುವುದು. ಆಪ್ಷನ್ ಬಿ ಜಮೀನ್ದಾರನು ಭೂಮಾಲೀಕನಾಗಿ ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮುಂಚಿತವಾಗಿ ಒಪ್ಪಿಕೊಂಡ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುವುದು. ಆಪ್ಷನ್ ಸಿ ಗ್ರಾಮದ ಮೌಲ್ಯಗಳು ಒಟ್ಟಾರೆ ಸರ್ಕಾರಕ್ಕೆ ತೆರಿಗೆ ಸಲ್ಲಿಸುವುದು. ಆಪ್ಷನ್ ಡಿ ಪ್ರತಿ 30 ವರ್ಷಗಳಿಗೊಮ್ಮೆ ಕಂದಾಯವನ್ನು ಪರಾಮರ್ಶೆಗೆ ಒಳಪಡಿಸಲಾಗುವುದು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಕ್ತವಾಗಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಮೀನ್ದಾರನು ಭೂಮಾಲೀಕನಾಗಿ ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮುಂಚಿತವಾಗಿ ಒಪ್ಪಿಕೊಂಡ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ. ಮಹಲ್ವಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ವಿಶ್ಲೇಷಿಸಿ. ಆಪ್ಷನ್ 1 ಈ ಪದ್ಧತಿಯನ್ನು RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಪ್ರಯೋಗಿಸಿದರು. ಆಪ್ಷನ್ 2 ಮಹಲ್ ಎಂದರೆ ತಾಲೂಕು ಎಂದರ್ಥ. ಆಪ್ಷನ್ 3 ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಯಿತು. ಆಪ್ಷನ್ 4 ಇದರಲ್ಲಿ ಸಣ್ಣ ಮತ್ತು ದೊಡ್ಡ ಜಮೀನ್ದಾರರು ಸಾಮೂಹಿಕವಾಗಿ ತೆರಿಗೆ ಸಲ್ಲಿಸುವ ವ್ಯವಸ್ಥೆ ಇತ್ತು. ಆಪ್ಷನ್ಗಳು ಹೇಗಿದ್ದಾವೆ ನೋಡಿ ವಿದ್ಯಾರ್ಥಿಗಳೇ. ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3 ಮಾತ್ರ. ಆಪ್ಷನ್ ಸಿ 1, 3 ಮತ್ತು 4 ಮಾತ್ರ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ಮಹಲ್ವಾರಿ ಪದ್ಧತಿಗೆ ಸಂಬಂಧಿಸಿದಂತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 39ನೇ ಪ್ರಶ್ನೆ. ರೈತವಾರಿ ಪದ್ಧತಿಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿ ಮತ್ತು ಅವರ ಜಾರಿಗೆ ತಂದ ಪ್ರಾಂತ್ಯಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಆಪ್ಷನ್ 1 ಅಲೆಕ್ಸಾಂಡರ್ ರೀಡ್ 1792 ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯ. ಥಾಮಸ್ ಮನ್ರೋ ಬಾರ್ಮಹಲ್ ಪ್ರಾಂತ್ಯ. ಆಪ್ಷನ್ ಹೇಗಿದೆ ನೋಡಿ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 30 ಸೆಕೆಂಡ್ಗಳ ಕಾಲಾವಕಾಶ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿ ಕೊನೆಯ ಪ್ರಶ್ನೆ, ಇಂದಿನ ಸಂಚಿಕೆ ಅಂತಿಮ ಪ್ರಶ್ನೆ, 40ನೇ ಪ್ರಶ್ನೆ. ಬ್ರಿಟಿಷ್ ಭೂ ಕಂದಾಯ ನೀತಿಗಳ ಪರಿಣಾಮವನ್ನು ಕುರಿತು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಉಲ್ಲೇಖಿಸಿದವರು ಯಾರು? ಆಪ್ಷನ್ ಎ ಚಾರ್ಲ್ಸ್ ಮೆಟ್ಕಾಪ್. ಆಪ್ಷನ್ ಬಿ ಲಾರ್ಡ್ ಮೆಕಾಲೆ. ಆಪ್ಷನ್ ಸಿ ಚಾರ್ಲ್ಸ್ ಗ್ರ್ಯಾಂಟ್. ಆಪ್ಷನ್ ಡಿ ಎಡ್ಮಂಡ್ ಬರ್ಗ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಕೊನೆಯದಾಗಿ 20 ಪ್ರಶ್ನೆಗಳಿಗೆ ನಿಮ್ಮ ಎಷ್ಟು ಉತ್ತರಗಳು ಕರೆಕ್ಟ್ ಆಗಿದೆ ಅಂತ ತಿಳಿಸ್ಕೊಡಿ. ನಿಮ್ಮ ಲೆವೆಲ್ ಯಾವ ಲೆವೆಲಲ್ಲಿದೆ ನೋಡಿ ನಿಮ್ಮ ಪ್ರಿಪ್ರೇಷನ್ ಹಂತವನ್ನು. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚಾರ್ಲ್ಸ್ ಮೆಟ್ಕಾಪ್. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳು ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, HSTR, PSTR ಮತ್ತು TETಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್, ನೋಟ್ಸ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆನಂದ್ ಸ್ಟಡಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭಾಗ 3ರಲ್ಲಿ ಮತ್ತೆ ಭೇಟಿಯಾಗೋಣ.